ಮೇಡಮ್ ನಮಸ್ಕಾರ, ಕೂತ್ಕೊಳ್ಳಿ. ಮೇಡಮ್ ಇವತ್ತಿನ ವಿಷಯ ಪ್ರೀತಿ ಬಗ್ಗೆ. ತುಂಬ ಜನ ಅಂದರೆ ಎಲ್ಲರೂ ಪ್ರೀತಿ ಒಳಗೆ ಮುಳುಗೋಗ್ಬಿಟ್ಟಿದ್ದಾರೆ ಈಗಿನ ಜನ್ರೇಷನ್ನಲ್ಲಿ. ಅದ್ರ ಬಗ್ಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮೇಡಮ್, ಪ್ರೀತಿ ಅನ್ನೋದು ಅದು ಬರೀ ಕುತ್ತಿಗೆಯಿಂದ ಮೇಲೆ ಬರಬಾರ್ದು. ಇಲ್ಲಿ ಹಾರ್ಟಿಗೆ ಟಚ್ ಆಗಬೇಕು ಆ ಪ್ರೀತಿ ಅನ್ನೋದು. ಅದು ತುಂಬ ಪವಿತ್ರವಾದ ಒಂದು ಪದ. ಆ ಪದಕ್ಕೆ ನಾವು ಎಷ್ಟೇ ದುಡ್ಡು ಕೊಟ್ಟರೆ ಅದು ಎಲ್ಲೂ ಸಿಗಲ್ಲ. ಅಂಗಡಿಲಿ ಹೋಗಿ ನಾವು ಕೊಂಡ್ಕೊಂತೀವಿ ಅಂತಂದ್ರೆ ಅದು ದುಡ್ಡು ಕೊಟ್ಟು ಸಿಗೋಂಥದ್ದು ವಸ್ತು ಅಲ್ಲ. ಅದು ನಮ್ಮ ಅಂತರಾಳದಿಂದ ಬರೋಂಥ ಪ್ರೀತಿ. ಅದು ತಂದೆ ತಾಯಿ ತೋರಿಸೋ ಪ್ರೀತಿ ಆಗಿರ್ಬೋದು, ಬಂಧು ಬಳಗ ತೋರಿಸೋಂಥ ಪ್ರೀತಿ ಆಗಿರ್ಬೋದು, ಇಲ್ಲ ಹಿಂದೆ ಮುಂದೆ ಹುಟ್ಟಿರೋರು ತೋರಿಸೋಂಥ ಪ್ರೀತಿ ಆಗಿರ್ಬೋದು, ಫ್ರೆಂಡ್ ಸರ್ಕಲಲ್ಲಿ ತೋರಿಸೋಂಥ ಪ್ರೀತಿ ಆಗಿರ್ಬೋದು. ಅದೇ ಥರನೇ ಪ್ರಾಣಿ ಪಕ್ಷಿಗಳಲ್ಲೂ ತೋರೋಂಥ ಪ್ರೀತಿನೇ ಬೇರೆ ಇರುತ್ತೆ. ಅದಕ್ಕೋಸ್ಕರ ಈ ತಂದೆ ತಾಯಿಗಳು ಅವತ್ತಿನ ದಿವಸ ಒಂದು ವಯಸ್ಸಿಗೆ ಬಂದಾಗ ಮಗಳು ಏನು ಮಾಡ್ತಾರೆ, ಮದುವೆ ಮಾಡಬೇಕು ಅಂತ ಇದು ಮಾಡ್ತಾರೆ. ಸಾವಿರಾರು ಜನ ಸೇರಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡ್ತಾರೆ. ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿ ಸಪ್ತಪದಿ ತುಳಿದು ಎಲ್ಲರ ಆಶೀರ್ವಾದ ತಗೊಂಡು ಆಗಿರೋಂಥವೇ ಪ್ರೀತಿಗಳು ಮುರಿದೋಗಿದ್ದಾವೆ. ಅಂಥ ಇದರೊಳಗಡೆ ಈಗಿನ ಕಾಲದ ಮಕ್ಕಳು ಸ್ವಲ್ಪ ಮೆಜಾರಿಟಿ ಬರ್ತಿದ್ದಂಗೆನೆ ಕಾಲೇಜು ಸ್ಕೂಲು ಅಂತ ಹೊರಡ್ತಾರೆ. ಅಮ್ಮ ಬಾಯ್, ಪಪ್ಪ ಬಾಯ್ ಅಂತಾರೆ. ಆಯಿತು ಮಕ್ಕಳ ಹೋಗ್ಬರ್ರಿ ಅಂತ ಅವರೆಲ್ಲ ರೆಡಿಯಾಗಿ ಕಳಿಸ್ತಾರೆ. ಉತ್ತರಾಸಿ ದಾಟ್ತಿದ್ದಂಗೆ, ಹೊಸಲು ದಾಟ್ತಿದ್ದಂಗೆ ಫೋನ್ ಕಿವಿಲಿರುತ್ತೆ. ಹಾಯ್ ಚಿನ್ನ ಎಲ್ಲಿದೆಯಾ? ಹಾಯ್ ಡಾರ್ಲಿಂಗ್ ಎಲ್ಲಿದೆಯಾ? ಹಾಂ ನಾನು ಅಲ್ಲಿದ್ದೀನಿ. ಓಕೆ. ಇವರು ಯಾವ ಕಾಲೇಜು ಇಲ್ಲ, ಯಾವ ಸ್ಕೂಲು ಇಲ್ಲ, ಇವ್ರದೇ ಆದಂಥ ಒಂದು ಲೋಕದಲ್ಲಿ ಇರ್ತಾರೆ. ಮನೇಲಿ ಯಾರಿಗೂ ಗೊತ್ತಿರಲ್ಲ, ಹಿಂಗೇ ಇದು ಮಾಡ್ಕೊಂಡಿರ್ತಾರೆ. ಒಂದಲ್ಲ ಒಂದು ದಿವಸ ಪೇರೆಂಟ್ಸಿಗೆ ಗೊತ್ತಾಗುತ್ತೆ, ಮನೆಗೆ ಹೇಳ್ತಾರೆ. ಇದು ಯಾಕೋ ಸರಿ ಹೋಗಲಿಲ್ಲ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ಬೇಡ ಅಂತ ಹೇಳ್ತಾರೆ. ಇದೆಲ್ಲ ಬೇಡಮ್ಮ, ಒಳ್ಳೆ ರೀತಿಲಿ ನೀವು ಹೋಗಿ ನಡ್ಕೊಳ್ಳಿ ಅಂತ ಹೇಳ್ತಾರೆ. ಪ್ರೀತಿ ಪ್ರಣಯ ಇವೆಲ್ಲ ಬೇಕಾಗಿಲ್ಲ ನಮಗೆ ಅಂತ ಹೇಳ್ತಾರೆ. ಆದರೆ ಈ ಮಕ್ಕಳಿಗೆ ತಂದೆ ತಾಯಿಗಳು, ಬಂಧು ಬಳಗಗಳು, ಎಲ್ಲ ಸಂಬಂಧಗಳಕ್ಕಿಂತ ಹೆಚ್ಚಿಂದ ಇವತ್ತು ನಿನ್ನೆ ಮೊನ್ನೆ ಬಂದರ ಮೇಲೆ ಅಷ್ಟು ಪ್ರೀತಿ ಹುಟ್ಟುಬಿಡುತ್ತೆ. ಏನೋ ಅವ್ರ ಕಡೆಯಿಂದ ನಮಗೆ ನಿಧಿ ಸಿಗುತ್ತೆ ಅನ್ನೋಕ್ಕೆ ಏನು ಮಾಡ್ತಾರೆ, ಇವ್ರ ಕಡೆಯಿಂದ ನಮಗೆ ಯಾವುದು ಉಪಯೋಗ ಆಗಲ್ಲ ಅಂತ ಅಂತಾರೆ. ಇಬ್ಬರು ಸೇರ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇರ್ತಾರೆ. ಯಾವ ತಂದೆ ತಾಯಿ ನೆನಪರಲ್ಲ, ಹಿಂದೆ ಮುಂದೆ ಹುಡ್ತಾರೋ ನೆನಪರಲ್ಲ, ಯಾವ ಬಂಧು ಬಳಗ ನೆನಪರಲ್ಲ. ಹೋಗಿ ಏನೋ 1 ವರ್ಷನೋ 2 ವರ್ಷನೋ ಅವ್ರು ಕಾಲ ಕಳೀತಾರೆ. ಅಷ್ಟೊತ್ತು ಕಾಲ ಅವರು ಮನಸ್ಸು ಚೇಂಜ್ ಆಗ್ತಾ ಬರುತ್ತೆ. ಅಯ್ಯೋ ನಾವೆಲ್ಲರೂ ತೋರ್ಕೊಂಬಂದ್ವಿ, ಎಲ್ಲ ಹಿಂಗೆ ಮಾಡಿದ್ವಿ, ಇವ್ನು ಚೆನ್ನಾಗಿ ನೋಡ್ಕೊತಾನೆ, ಇವ್ನು ಚೆನ್ನಾಗಿ ನೋಡ್ಕೊತಾಳೆ ಅಂತ ಇದು ಮಾಡ್ಕೊಂಡ್ವಿ. ಆದರೆ ಇಲ್ಲಿ ಯಾವುದೂ ಉಪಯೋಗ ಆಗಲಿಲ್ಲ ಅಂತ ಅಂದಾಗ ಅವ್ರ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅವಾಗ ಏನು ಮಾಡ್ತಾರೆ, ಇದು ಯಾವುದಕ್ಕೂ ಮನೆಗೂ ಬರೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕೂ ಆಗಲ್ಲ, ಪ್ರಾಣಿಗಳು ಕಳ್ಕೊಳ್ಳೋ ಒಂದು ಪೊಸಿಷನಿಗೆ ಬಂದ್ಬಿಡ್ತಾರೆ. ಇದು ಯಾಕೆ ಬೇಕು? ಈ ಥರ ಪ್ರೀತಿ ಬೇಡ ರೀ. ಆತ್ಮಶುದ್ಧಿ ಇಟ್ಕೊಂಡು ಹೃದಯದೊಳಗಿಂದ ಬರಬೇಕು, ಗಂಟ್ಲಿಂದ ಮೇಲೆ ಬರಬಾರ್ದು. ಪ್ರೀತಿ ಅನ್ನೋದು ಅಂತರಾಳದಿಂದ ಬರಬೇಕು. ಪ್ರಾಣ ಕೊಡಂಗಿರ್ಬೇಕು. ಯಾವತ್ತು ಪ್ರೀತಿ ಅಂದರೆ ಪ್ರಾಣ ಕೊಡಂಗಿರ್ಬೇಕು, ಅವತ್ತು ಪ್ರಾಣ ತೆಗೆಯೋ ಮಟ್ಟಿಗೆ ಬರಬಾರ್ದು. ಆ ಪ್ರೀತಿನ ಯಾವತ್ತು ನಾವು ಪೂಜಿಸ್ಬೇಕು. ಅಂತ ಇದರೊಳಗಡೆ ನಾವು ಯಾರನ್ನ ನಾವು ಪ್ರೀತಿಯಿಂದ ನೋಡ್ತೀವೋ, ಯಾರನ್ನ ನಾವು ಪ್ರೀತಿಯಿಂದ ಸಂಪಾದನೆ ಮಾಡ್ತೀವೋ, ಒಂದು ಕಡೆ ಹೇಳ್ಬೇಕು ಅಂತಂದರೆ ತುಂಬ ಬಡತನ ಬರಲಿ, ಸಿರಿತನ ಬರಲಿ, ಬಡತನ ಬಂದಾಗ ಕುಗ್ಗಬಾರ್ದು, ಸಿರಿತನ ಬಂದಾಗ ಹಿಗ್ಬಾರ್ದು. ಎರಡನ್ನೂ, ಬಡತನ ಸಿರಿತನ ಏನೇ ಬಂದ್ರೂ ನಿನ್ನ ಜೊತೆಲೇ ನಾನು ಕೊನೆ ಉಸಿರಿರೋವರೆಗೂ ನಿನ್ನ ಜೊತೆಲೇ ಇರ್ತೀನಿ, ಅದೇನೇ ಕಷ್ಟ ಆದರೂ ನಾನು ಫೇಸ್ ಮಾಡ್ತೀನಿ ಅಂತ ಬರ್ತಾರಲ್ಲ, ಅಂಥವ್ರನ್ನ ಯಾವತ್ತೂ ದಯವಿಟ್ಟು ಕೈ ಬಿಡಬೇಡಿ. ಅಂಥವ್ರಿಗೆ ನೀವು ಅವಕಾಶ ಕೊಡಿ. ನಿಮ್ಮ ಲೈಫು ಪಾರ್ಟ್ನರ್ ಆಗಿ ನೀವು ಸ್ವೀಕರಿಸ್ರಿ. ಅದಕ್ಕೊಂದು ಅರ್ಥ ಇರುತ್ತೆ. ಈಗ ನೋಡಿ, ತಂದೆ ತಾಯಿ ಮಕ್ಕಳು ಹೆಂಡತಿ ಎಲ್ಲರೂ ತೊರೆದು ಗಡಿಲಿ ದೇಶ ಕಾಯ್ತಾ ಇದ್ದಾರೆ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿ ಆಗಲು ಒಂದೇ ನಮ್ಮ ಭಾರತ ದೇಶನ ಕಾಯ್ತಾ ಇದ್ದಾರೆ. ಯಾವ ಟೈಮ್ನಲ್ಲಿ ಏನು ಮಾಡ್ತಾರೋ ಅಂತ ಅಂದ್ಕೊಂಡು. ಅದು ರೀ ಪ್ರೀತಿ. ಇದೆಲ್ಲ ನಾಯಿ ಪ್ರೀತಿ. ಇದು
ಅದಕ್ಕೊಂದು ಅರ್ಥ ಇದೆ. ಯೋಧರಿಗೆ ನಾವು ಎಷ್ಟು ಪೂಜೆ ಮಾಡಿದರೂ ಸಾಲದು. ಅದು ನಿಜವಾದ ಪ್ರೀತಿ. ಅದು ಎಲ್ಲರಿಗೂ ಬರಲ್ಲ. ಒಂದು ಆಸ್ಪತ್ರೆಗೆ ಹೋಗ್ರಿ, ಅಯ್ಯೋ ಅವ್ರ ಕೈಲಿರುತ್ತೆ ನಮ್ಮ ಪ್ರಾಣ, ಯಾವುದೇ ಕಾರಣಕ್ಕೂ ಆ ಪ್ರಾಣನ ಕಳಿಬಾರ್ದು, ನಾವು ಅದನ್ನು ಬದುಕಿಸ್ಲೇಬೇಕು ಅಂತ ಆ ಪ್ರೀತಿ ತೋರಿಸ್ತಾರೆ. ಮಗು ಪಿಕಿ ಪಿಕಿ ಅಂತ ಉಸಿರು ಹೊಡಿತಾ ಇರುತ್ತೆ, ಆ ಮಗುನ ನಾವು ಉಳಿಸ್ಬೇಕಲ್ವಾ, ನಮಗೆ ಆ ಮಗು ಬೆಳಿಬೇಕಲ್ವಾ, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರಾಗಬೇಕಲ್ವಾ ಅಂತ ಆ ಡಾಕ್ಟ್ರುಗಳು ಎಷ್ಟು ಜನ ಸೇರಿಕೊಂಡು ಆ ಮಗುಗೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಅದು ಜೀವ ಬದುಕ್ತು ಅಂತಂದಾಗ ಎಷ್ಟು ಖುಷಿಯಾಗತ್ತೆ ಅಂತಂದರೆ ಅದು ಆ ಡಾಕ್ಟ್ರಿಗೆ ಅವ್ರ ಪೇರೆಂಟ್ಸಿಗೆ ಮಾತ್ರ ಗೊತ್ತಿರುತ್ತದೆ. ಯಾವುದೇ ಕಾರಣಕ್ಕೂ ಹೇಳ್ತೀನಿ, ಪ್ರೀತಿ ಪ್ರೇಮ ಪ್ರಣಯ ಅಂತ ಯಾವತ್ತೂ ಇದು ಮಾಡಬೇಡ್ರಿ. ಪ್ರೀತಿಸ್ರಿ, ಪ್ರೀತಿಸ್ಬಾರ್ದು ಅಂತ ಹೇಳ್ತಾ ಇಲ್ಲ. ಪ್ರೀತಿಗೆ ಅರ್ಥ ಇರಬೇಕು. ಅರ್ಥ ಇಲ್ದಲೆ ಏನೋ ನಾಯಿ ಪ್ರೀತಿ, ಎಲ್ಲೋ ಓಡೋಗ್ತವೆ, ಎಲ್ಲೋ ಓಡ್ಬರ್ತವೆ. 3 ದಿವಸದ ಪ್ರೀತಿ ರೀ ಅದು. ಆ ಒಂದು ಸೆಕೆಂಡಿಗೆ ಇದಾಗೋದನ್ನ ಕೊನೆ ಲೈಫ್ ಲಾಂಗ್ ನೀವು ಕೊರಗಬೇಕಾಗತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನೀವು. ಫಸ್ಟು ನಮಗೆ ಜನ್ಮ ಕೊಟ್ಟವ್ರಿಗೆ ಪ್ರೀತಿ ತೋರಿಸ್ರಿ. ಫ್ರೆಂಡ್ಸ್ಗಳು, ಅದರಲ್ಲೂ ಫ್ರೆಂಡ್ಸ್ ಏನು ಮಾಡ್ತಾರೆ, ತಂದೆ ತಾಯಿ ಬಂಧು ಬಳಗಕ್ಕಿಂತ ಫ್ರೆಂಡ್ಸ್ಗಳು ಅಂತಂದರೆ ಪ್ರಾಣನೇ ಕುಯ್ದಿಟ್ಬಿಡ್ತಾರೆ, ಸಿರ್ಸನೆ ಕುಯ್ದಿಟ್ಬಿಡ್ತಾರೆ, ನಂಗೆ ಆಡ್ತಿರ್ತಾರೆ. ಅವ್ನು ಕಷ್ಟ ಇತ್ತು ಅಂದಾಗ ಅವ್ನಿಗೇನೋ ಒಂದು ಸ್ವಲ್ಪ ಹೆಲ್ಪ್ ಮಾಡಿರ್ತಾನೆ. ಅದನ್ನು ಮತ್ತೆ ಕೇಳಿದಾಗ ಏನಾಗುತ್ತೆ, ಈ ನನ್ನ ಮಗ ನಮ್ಮನ್ನ ಮತ್ತೆ ಪದೇ ಪದೇ ಕೇಳ್ತಾನೆ ಕಣೋ ಅನ್ನೋದು 4 ಜನ ಸೇರಿಕೊಂಡು ಬಾರ ಪಾರ್ಟಿ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾರೆ, ಅವನ್ನೇ ತೆಗಿತಾರೆ. ಅದನ್ನ ಪ್ರೀತಿ ಅಂತಾರೇನ್ರಿ? ಪ್ರೀತಿ ಅನ್ನಲ್ಲ. ಅದು ತಂದೆ ತಾಯಿಗಳಿಗೆ ಅಲ್ಲಿ ಆಗಿರ್ತಲ್ಲ ಅನಾಹುತ, ಜೀವಂತ ಶವ ಆಗೋಗಿರ್ತಾರ ಅವರು, ಮಕ್ಕಳು ಕಳ್ಕೊಂಡರು. ಏನಕ್ಕೆ ಪ್ರೀತಿ ಕೊಡಬೇಕು? ಆ ಕಾಲದಲ್ಲಿ ತುಂಬ ಇತ್ತು ರೀ, ತುಂಬ ಪ್ರೀತಿ ಅಂದ್ರೆ ಅದು ಏನು ಹೇಳ್ಬಾರ್ದು. ಒಬ್ಬರ ಮುಖ ಒಬ್ಬರೇ ನೋಡೇ ಇರ್ತಿರಲಿಲ್ಲ. ಯಾವ ಸಂಬಂಧನೋ, ಯಾರ ಬರ್ತಾರೆ, ಇವರು ಹಿರಿಯರು ಕೂತ್ಕೊಂಡು ಮಾತಾಡಿದ್ರಂತ ಮುಗಿತು, ಅಂಥವ್ರ ಜೊತೆ ಮದುವೆ ಮಾಡಬೇಕು. ಈಗ ಹಂಗಲ್ಲ. ಹಾಯ್ ಪಾಪ, ನಾನು ಬೇರೆಯವ್ರನ್ನ ಲವ್ ಮಾಡ್ತಾ ಇದ್ದೀನಿ ಮಮ್ಮಿ, ನನಗೆ ಅದೇ ಹುಡುಗನೇ ಬೇಕು. ಅವಾಗ ಮಾತಾಡಂಗೆ ಇರಲಿಲ್ಲ. ಒಂದು ಹುಡುಗನ್ ನೋಡಬೇಕು ಅಂತಂದ್ರೆ, ಒಂದು ಹುಡುಗಿನ ನೋಡಬೇಕು ಅಂತಂದ್ರೆ 100 ಜೊತೆ ಚಪ್ಪಲಿ ಸೌದೋಗ್ತಾ ಇತ್ತು. 100 ಜೊತೆ ಅಲ್ಲ. ಈಗ ಒಂದು ಹೆಜ್ಜೆ ಇಟ್ಟಿದ್ದಂಗೆ ಅಲ್ಲಿ ಬಾಯ್ ಫ್ರೆಂಡು, ಒಂದು ಹೆಜ್ಜೆ ಇಟ್ಟಿದ್ದಂಗೆ ಇಲ್ಲ ಅಲ್ಲಿ ಗರ್ಲ್ ಫ್ರೆಂಡು. ಎಲ್ಲಿ ನೋಡಿದ್ರು ಬರೀ ಅವರೇ ಪ್ರೀತಿ 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 ಪ್ರೀತಿ. ಪರಿಸರನ ಪ್ರೀತಿಸ್ರಿ. ನಿಮ್ಮ ಮನಸ್ಫೂರ್ತಿ ಒಂದು 4 ಗಿಡ ನೆಡಿ ಪ್ರೀತಿಯಿಂದ. ಎಲ್ಲರಿಗೂ ಒಂದು ಒಳ್ಳೆ ತಂಪಾದ ಗಾಳಿ ಕೊಡುತ್ತೆ, ಅದು ಪ್ರೀತಿ. 4 ಪ್ರಾಣಿ ಸಾಕ್ರಿ, ಅದಕ್ಕೆ ಅನ್ನ ಹಾಕ್ರಿ, ಪ್ರೀತಿ ತೋರಿಸ್ರಿ. ನಿಮ್ಮ ಕೊನೆ ಉಸಿರೋರು ನಿಮ್ಮ ಜೊತೆಲೇ ಇರುತ್ತೆ. ಏನೋ ಇವತ್ತು ಬಂದ, ಇವತ್ತು ಓದ್ಲು, ಅವಳು ಬಂದ್ಲು, ಇವಳು ಬಂದ್ಲು ಅನ್ನೋದಕ್ಕೆಲ್ಲ ಪ್ರೀತಿ ಅಲ್ಲ. ಯಾಕೆ ಸುಮ್ಮನೆ? ಅಪರೂಪದ ಜನ್ಮ ರೀ ಇದು, ಅಪರೂಪದ ಜನ್ಮ, ಮನುಷ್ಯ ಜನ್ಮ. ಅದಕ್ಕೆ ಫಸ್ಟ್ ಬೆಲೆ ಕೊಡಿ, ಅದಕ್ಕೊಂದು ಅರ್ಥ ಕೊಡ್ರಿ. ಇದಕ್ಕೆಲ್ಲ ಸುಮ್ಮನೆ ಹುಡುಗಾಟದ ಆಟಗಳು ಆಡ್ಕೊಂಡು ನಿಮ್ಮ ಲೈಫನ್ನ ನೀವು ಹಾಳು ಮಾಡ್ಕೋಬೇಡ್ರಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನನ್ನ ಸಹಾಯ ಚಾನಲ್ ಕಡೆಯಿಂದ ಯಾವುದೇ ಕಾರಣಕ್ಕೂ ಈ ಅನಾಹುತಗಳಿಗೆಲ್ಲ ದಾರಿ ಕೊಡಬೇಡ್ರಿ. ಹಿರಿಯರ್ ಗುರಿಯರನ್ನ ಗೌರವದಿಂದ ಕಾಣ್ರಿ, ಅವರಿಗೆ ಒಂದು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿಸ್ರಿ. ನೀವು ತಿಂತಿರೋ ಬಿಡ್ತಿರೋ ಅದು ಸೆಕೆಂಡರಿ. ಬಾಯಿ ತುಂಬ 2 ಮಾತಾಡಿದರೆ ಸಾಕು, ಅವರಿಗೆ ತುಂಬ ಖುಷಿ ಆಗುತ್ತೆ. ನಮಸ್ಕಾರಗಳು.